ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಆಗಲೇ 2 ತಿಂಗಳದ್ದು ಈ ಮಾತು ಹೇಳಿದ್ದೆ ನಾನು. ಇದು ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಅಪ್ಲೈ ಆಗ್ತದೆ. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಅಲ್ಲಿ ಸೆಂಟ್ರಲ್ನಲ್ಲಿ ಉಪಾಧ್ಯಕ್ಷ ರಾಜರಾಣಿ ಕೊಟ್ಟರು, ಉಪರಾಷ್ಟ್ರಪತಿ. ಇಲ್ಲಿ ಇವ್ರು ಕೊಟ್ಟರು ಅಂತೀರ. ಇದು 2 ಕಡೆಗೆ ಇರೋದೆ, ನಾವು ಇರೋದೆ. ಈ ನಾವು ಹೇಳುವಂಥ ಭಾರತೀಯ ಪರಂಪರೆಯಲ್ಲಿ ಯುಗಾದಿ ಒಂದು ಭವಿಷ್ಯ, ಸಂಕ್ರಾಂತಿ ಒಂದು ಭವಿಷ್ಯ. ಯುಗಾದಿ ಭವಿಷ್ಯದಲ್ಲಿ ಮಳೆ ಬೆಳೆ, ಜಗತ್ತಿಂದ ಪ್ರಾಕೃತಿಕವಾಗಿ ಜನಜೀವನ ಆರೋಗ್ಯ ಬಗ್ಗೆ ಹೇಳ್ತೀವಿ. ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರುಗಳದೇ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಚಿಂತನೆ ಹೇಳ್ತೀವಿ. ಅದಕ್ಕೆ ಯುಗಾದಿ ಕಳೆಯ ತನಕ ರಾಜ್ಯ ಆಳಿ ಹೇಳೋದು ಕಷ್ಟ. ಅವತ್ತು ಭವಿಷ್ಯ ನೋಡ್ಕೊಳ್ಬೇಕು, ಅಲ್ಲಿವರೆಗೆ ಏನು ತೊಂದರೆ ಇಲ್ಲ. ಇದು ಕಾರ್ಮೋಡ ಇರೋದೆ. ಅಕ್ಟೋಬರ್ದಲ್ಲಿ ಬಿದ್ದು ಹೋಗುತ್ತೆ ಹಿಂಗಂತ ಹೇಳಿ ರಾಜರ ಕಣ್ಣಿಗೆ ವಿಶ್ಲೇಷಣೆ, ಅದು ಬೇರೆ ವಿಷಯ. ನಾನು ಹೇಳಿದ್ದು ಇಷ್ಟು ನೋಡಪ್ಪ, ಸಂಕ್ರಾಂತಿವರೆಗೂ ಕಾದು ನೋಡ್ರಿ. ಈಗ ಧರ್ಮಸ್ಥಳದ ವಿಷಯ ಬಗ್ಗೆ ಏನು ಹೇಳ್ತೀರಿ? ಅದಕ್ಕೆ ನಾನು ಭಾಳ ವ್ಯವಹಾರವಾಗಿ ಹೇಳಿದೆ ಅಲ್ಲ ನಾನು ಆಗಲೇ. ಸಮಾಚಾರ, ಪ್ರಚಾರ, ವಿಚಾರ, ಅಪಪ್ರಚಾರ ಅಂತ. ಏನು ನೀವು ಬಂದ್ರಿ ಕೂತ್ಕೊಂಡ್ರಿ, ಏನು ಸಮಾಚಾರ? ಕೋಡಿಮಠ ಶ್ರವಣ ಬಂದಿದ್ದರು, ಸಂಕೇಶ್ವರ ಮನೆಗಿದ್ದರು, ಸಮಾಚಾರ. ಯಾಕೆ ಬಂದರು? ಪ್ರತಿ ಶ್ರಾವಣ ಕರೆಸ್ತಾರೆ, ಅವರಿಗೆ ಬಾಂಧವ್ಯ ಇದೆ, ಪೂಜೆ ಮಾಡ್ತಾರೆ, ಮಕ್ಕಳು ಹೇಳ್ತಾರೆ. ಪ್ರಚಾರ, ಸಮಾಚಾರ, ಪ್ರಚಾರ, ವಿಚಾರ. ಯಾಕೆ ಏನು ಅಂತ ವಿಚಾರ. ಇನ್ನೊಂದು ಪ್ರಬಲವಾದಿದೆ ಅಪಪ್ರಚಾರ. ದುರ್ದೈವ ಅಪಪ್ರಚಾರ ಕಡೆಗೆ ಬರಬೇಕು. ಇವತ್ತು ಅಪಪ್ರಚಾರ ಮೊದಲು ಬಂದುಬಿಟ್ಟಿದೆ. ಸಮಾಚಾರ, ವಿಚಾರ, ಪ್ರಚಾರಕ್ಕೆ ಮೊದಲು ಅಪಪ್ರಚಾರ ಬಂದಿರೋದ್ರಿಂದ ಸತ್ಯ ಹೊರಗೆ ಬರೋದು, ಸತ್ಯ ಹೋಗ್ತಾನೆ ಅವನು. ಅದಕ್ಕೆ ಅಳುಕು ಹೃದಯದವನಿಗೆ ಅಪಪ್ರಚಾರವೇ ಆಯ್ದ. ಸತ್ಯ ಬರೋ ತನಕ ಕಾದು ನೋಡಬೇಕು. ಅಂದರೆ ಬೇಕಂತ ಹೆಸರು ಕೆಡಿಸ್ಬೇಕಂತ ಹೇಳಿ ಈ ಥರ ಏನು ಮಾಡ್ತಾ ಇದ್ದಾರೆ, ಅದು ಬೇರೆ ವಿಷಯ. ಒಳ್ಳೊಳ್ಳೆ ದೇವರ ಗುಡಿಗಳ ಪೂಜೆ ನಿಲ್ಲುತ್ತೆ ಬರುತ್ತಾವೆ ನೋಡಿರಿ. ಆಣೆ ವಿಭೂತಿ ಇಟ್ಟು ಹಣೆ ಕೆತ್ತಿಸ್ಯಾರು, ನಾಮವಿಟ್ಟರೆ ಅಳಿಸ್ಯಾರು. ಇಂಥ ಕಾಲಕ್ಕೆ ದಾನಿಯಲ್ಲಿ ಬರ್ತಾಯಿದೆ. ಅವರಂತೆಲ್ಲ ಧರ್ಮಕ್ಕೆ ಅವಹೇಳನ ಮಾಡುವಂಥ ಕಾಲಗಳು ಬರ್ತಾಯಿದೆ. ಅದನ್ನು ಧೈರ್ಯವಾಗಿ ಎದುರಿಸಿ ಮನುಷ್ಯ ಉಳಿಸ್ಕೋಬೇಕು ಧರ್ಮವನ್ನು. ಸ್ವಾಮೀಜಿ, ರಾಜ್ಯ ರಾಜಕಾರಣ CM ಅವ್ರನ್ನ ಬದಲಾವಣೆ ಅಂದರೆ ಹಾಲು ಮತದವ್ರನ್ನ ಬದಲಾವಣೆ ಮಾಡೋದು ಕಷ್ಟ ಅಂಥೇಳಿ ಹಾಗೆ ಹೇಳಿಲ್ಲ ನೀವು. ಅದಕ್ಕೆ ಹಾಲು ಕೆಟ್ಟರು ಹಾಲು ಮತ ಕೆಡಲ್ಲ ಅಂತ ಒಂದು ಮಾತಿದೆ ನಮ್ಮೊಳಗೆ. ಹಾಗೆ ಹಾಲು ಮತ್ತವ್ರ ಅಧಿಕಾರ ಬಂದರೆ ಇಸ್ಕೊಳ್ಳೋದು ಕಷ್ಟ, ಅವರಾಗೆ ಬಿಡಬೇಕು ಹೇಳಿರೋದು ನಾನು. ಯಾಕೆ? ಹಕ್ಕಬುಕ್ಕರು ಯಾರು? ಹಾಲು ಸ್ಥಾಪಕರು ವಿಜಯಾರಣ್ಯ ಕಟ್ತಾರೆ 5 ಜನ ಅವರು. ಹಕ್ಕಬುಕ್ಕರು ಸಾಮ್ರಾಜ್ಯ ಇವತ್ತು ವಿಜಯದಶಮಿ ಏನು ನಡೀತಾಯಿದೆ, ಇವತ್ತು ನಡೀತಾಯಿದೆ. ಹಕ್ಕಬುಕ್ಕರು ಮಾಡಿದ್ದು. ಛತ್ರಪತಿ ಶಿವಾಜಿ ಯಾರು? ನಿಮ್ಮ ಗದಿಗಿನವನೇ, ಅವನು ಹಾಲ್ಮತ್ತವನೇ ಶಿವಾಜಿ. ಆಮೇಲೆ ಆ ರಾಣಿ, ಕಾಶಿ ದೇವಸ್ಥಾನ ಕಟ್ಟಿಸಿದ ರಾಣಿ ಆಕೆಯು ಹಾಲ್ಮತ್ತವಳೆ. ಹಿಂಗೆ ಹಾಲ್ಮತ್ ಸಮಾಜದಲ್ಲಿ ಲೋಕೋತ್ತರ ಕಾಣಿಕೆಗಳಿದ್ದಾವೆ. ಅವರು ಒಂದು ರೀತಿಯ ದೈವ ಬಲ ಇದೆ. ಎಲೆಕ್ಷನ್ ಓಟ್ ಮೊದಲು ಹಾಲ್ಮತ್ತರು ಬವಣಿಗೆ ಮಾಡು ಅಂತಾರೆ, ಮೊದಲು ಓಟ್ ಹಾಕ್ಸು ಅಂತಾರೆ. ನಾನು ಸಿದ್ದರಾಮಯ್ಯನ ಬಗ್ಗೆ ಹೇಳಿಲ್ಲ, ನಾನು ಹೇಳಿದ್ದೇನು, ಹಾಲಮತ ಸಮಾಜದವರಿಗೆ ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ, ಅವರೇ ಬಿಡಬೇಕು ಅಂತ. ಹೋದ ಸರಿ 5 ವರ್ಷ CM ಆಗಿದ್ರು, ಬಿಟ್ಟರು. ಅವರು ಎಷ್ಟು ಹೋರಾಟ ಮಾಡಿದ್ರು, ಬಿಡಿಸ್ತಾರೆ. ಹಾಗೆ ಬಂದಿದೆ, ಅವರಾಗೆ ಬಿಡಬೇಕೆ ವಿನಃ ಬಿಡಿಸೋದು ಕಷ್ಟ ಅಂತ ಹೇಳಿರೋದು. ನಾನು ಹಾಲ್ಮತ ವ್ಯಕ್ತಿ ಬಗ್ಗೆ ಹೇಳಿಲ್ಲ, ಆ ಸಮಾಜದ ಗೌರವ ಘನತೆ ಬಗ್ಗೆ. ಆ ಆಳ್ಕೆ ಶಿವಾಜಿ ಹೆಸರು ಇವತ್ತು ಐತಲ್ಲಪ್ಪ. ಶಿವಾಜಿ ಮರಾಠ ಅಂತಾರೋ ಅಥವಾ ಏನಲ್ಲಿ ಹುಡುಗರು ಅವನು, ನಿಮ್ಮ ಗದಿಗಿನವನೇ ಅವನು. ಸೊರಟೂರು ಇತಿಹಾಸ ತೆಗೀರಿ, ಇಲ್ಲೇನೇ ಅವನು. ಆಮೇಲೆ ರಾಣಿದು ಆಕೆ ಹಾಲ್ಮತ್ತವಳೆ. ಆಕೆ ಸಂಗಳ್ಳಿ ರಾಯಣ್ಣ ಹಾಲ್ಮತ್ತವನಕ್ಕೆ. ಕಿತ್ತೂರು ರಾಣಿ ಉಳಿಸಿದ್ದು ಅವನಿಂದ. ಹೀಗೆ ಈ ಒಂದು ಸಮಾಜಕ್ಕೆ ಒಂದು ಘನತೆ ಇದೆ, ಗೌರವ ಇದೆ. ಅಧಿಕಾರ ಬಂದರೆ ಇಸ್ಕೊಳ್ಳೋದು ಕಷ್ಟ. ಸಂಗಣ್ಣನ ಕೊಂದರು, ಇಲ್ಲದೆ ಹೋದ್ರೆ ಬಿಡ್ತಿದ್ದ ಅವನು. ಹಕ್ಕಬುಕ್ಕರು ರಾಜ್ಯವನ್ನು ಕಟ್ಟಿದರು 5 ಜನ ಅವರು. ವಿಜಯನಗರ ಸಾಮ್ರಾಜ್ಯ ಹೆಸರು ಉಳಿತು. ಇವತ್ತು ಮೈಸೂರು ದಸರಾ ನಡೀತಿರೋದು ಎಲ್ಲಿಂದ? ಅವರಿಂದಲೇ. ಹಾಗಾಗಿ ಆ ಒಂದು ಸಮಾಜದ ಘನತೆ ಬಗ್ಗೆ ಹೇಳಿದೆ ನಾನು.
ನಾನು ಒಬ್ಬ ವ್ಯಕ್ತಿ ಬಗ್ಗೆ ಹೇಳಲಿಲ್ಲ. ಯಾಕಂದ್ರೆ ಹೋದ ಸತಿ ಆಯಿತು 5 ವರ್ಷ ಅವ್ರು ಆಳಿದರು, ಎಷ್ಟೆಷ್ಟೋ ಪ್ರಯತ್ನ ಪಟ್ಟರು ಬಿಡಿಸೋಕ್ಕಾಗಲಿಲ್ಲ. ಈಗಿದೆ, ಈಗ ಆಗಿದ್ದಾರೆ, ಅದರಿಂದ ಕಷ್ಟ ಇದೆ, ಅವರಾಗೆ ಬಿಡಬೇಕು ಅಂತ ಹೇಳಿರೋದು ನಾನು. ಹೇಳಿದ್ನಲ್ರಿ, ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು, ಪೋಸ್ಟ್ ಸೆಂಟ್ರಲ್ ಸ್ಟೇಟ್ ಎರಡೂ ಕಾದು ನೋಡ್ರಿ ಸಂಕ್ರಾಂತಿವರೆಗೆ. ಈಗ ಮಳೆ ಬೆಳೆ ಬಗ್ಗೆ ಸರ್ ಹೇಳಿದ್ದೀನಿ, ಇನ್ನೂ ಇದೆ. ಮಳೆ ಒಂದು ಹೇಳಿದೆ ಮೊನ್ನೆಲ್ಲ ಇನ್ನೂ ಜಾಸ್ತಿ ಇದೆ, ಮಳೆ ಇದೆ, ಭೂಕಂಪಗಳಿದ್ದಾವೆ, ಮೋಡಗಳು ಇದಾಗ್ತದೆ, ಇನ್ನೂ ಇದೆ, ಈಗ ಮತ್ತು ನಾಶ ಇದೆ. ಯುದ್ಧದಲ್ಲಿ ಮೊನ್ನೆ ಸಿಂಧು ಆಕರ್ಷಣೆ ಆಯಿತು, ಮತ್ತೆ ಈ ಥರ ಏನಾರ ಆಗ ಲಕ್ಷಣ ಇದೆ. ಇದೆ ದೇಶಕ್ಕೆ ಗಂಡಾಂತರ ಇದು ಯಾವ ಯುದ್ಧ ಆದ್ಮೇಲೆ ಆಗಲೇಬೇಕಲ್ಲ. ಯುದ್ಧ ಅಂದರೆ ಶಾಂತಿ ಆಗುತ್ತಾ? ಅಲ್ವೇ? ಗಂಡಾಂತರ ಯುದ್ಧ.